ಎಲ್ಲ ಅವನು ಪ್ರದೀಪ ಸಂಜೆ 4 ಗಂಟೆ ಗೆಜ್ಜೆ ಪೂಜೆ ಇಟ್ಕೊಂಡಿವ್ ಅಂದ್ರು 6 ಗಂಟೆ ಅಲ್ಲಿ ಬಂದಿಲ್ವಲ್ವ? ಬರ್ಲಿ ಅವನು ನೋಡ್ಕೊತೀನಿ. ಬತ್ತಡಿರೋ ಬಸವ ಹೋಗನೆ ಕರ್ಕೊಂಡು ಬರ್ಲಿಕ್ಕೆ ಬೇಡ್ರಿ ಅವನ್ನ ಬತ್ತಡಿರೋ ಚಿಂತಿಸ್ಬೇಡ ನೀನು. ಬಂದಾಗದೆ ರಮೇಶ್ ಬಂದ್ರು ಬಂದ್ರಪ್ಪ ಮೇಟ್ರು. ನಮಸ್ಕಾರ ರಮೇಶ್. ನಮಸ್ಕಾರ ರಮೇಶ್. ಹೌದು ರಮೇಶ್, ಎಲ್ಲ ರೆಡಿ ವಾಲ್ಗ ಸಮೇತ ಬರ್ಬೇಕಿತ್ತು. 4 ಗಂಟೆ ಗೆಜ್ಜೆ ಪೂಜೆ ಇಟ್ಕೊಂಡು ಗೊತ್ತಿದ್ರು 6 ಗಂಟೆಗೆ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದವ ನೀನು. ನೋಡೋದೇ ಹೊರಗಡೆ ನೋಡ್ಕೊತೀನಿ. ಮೇಷ್ಟ್ರೆ, ನೀವು ಊರಿಗೆ ದೊಡ್ಡವರು ಕರ್ದಿದ್ದೀರಾ ಅಂತ ಬಂದಿದ್ದೀನಿ. ಯಾವನ ಏನೇನೋ ಮಾತಾಡಿದ್ರೆ ನನಗೆ ಸರಿ ಹೋಗೋದಿಲ್ಲ ಇಲ್ಲಿ. 4 ವರ್ಷ ಕಲ್ತ್ಬಿಟ್ಟವನಂತ ಬರೋದವಲ್ಲ ಇವ್ರಿಗೆ. ಒಬ್ಬನೇ ಪ್ಯಾಂಟ್ ಶರ್ಟ್ ಹಾಕಿದ ಊರಲ್ಲೇ ನೋಡ್ರಪ್ಪ. ಬಾ ನೋಡಿದ್ರೆ ನೋಡ್ಕೊತೀನಿ ನಿನ್ನ. ಮೇಷ್ಟ್ರೆ, ಏನ ಅವಮಾನ ಮಾಡಕ ಕಳಿಸಿದ್ರ ಇಲ್ಲಿ? ಯಾವನ ಏನೇನೋ ಮಾತಾಡ್ತಾ ಇದ್ದಾನೆ ಇಲ್ಲಿ. ಮಾನ ಮರವಾದ ಬಾ ಅಂಗಡಿಗೆ ಹೋಗಿ 4 ಕಾಸು ಕೊಟ್ಕೊಂಡು ಬರೋ ಮಾನ ಮರವಾದನ. ಏನ್ರ ನೀವೆಲ್ಲ ನಾನು ಇಲ್ಲಿ ನಿಂತ್ಕೊಂಡೆ ಎಷ್ಟು ಜಗಳ ಆಗ್ತಿರಲ್ಲ. ಅಲ್ಲ, ಈ ಹಳ್ಳಿನ ಒಂದು ಮಾದರಿ ಗ್ರಾಮ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ವೇಸ್ಟ್ ಮಾಡಿ ಬಂದ್ಬಿಟ್ಟಿದ್ದೇನೆ. ನಿಮ್ಗಳ ಜೊತೆ ಸೇರ್ಕೊಂಡು ರಸ್ತೆ ಕೆಲಸದಿಂದ ಹಿಡಿದು ಚರಂಡಿ ಕೆಲಸಕ್ಕೂ ಕೈ ಹಾಕಿದ್ದೀನಿ. ಯಾಕೆ ನನಗೇನು ಕೆಲಸ ಇಲ್ಲ ಅನ್ಕೊಂಡ್ಬಿಟ್ರ? ಈ ಹಳ್ಳಿನ ಉದ್ಧಾರ ಮಾಡಬೇಕು ಅಂತ ನನಗೆ ಆಸೆ. ನಿಮಗೆಲ್ಲ ಚೆನ್ನಾಗಿ ಕನ್ನಡ ಗೊತ್ತಾಗಬೇಕು, ಈ ನಾಟಕ ಮಾಡಿ ಎಲ್ಲ ನಿಮಗೆ ಗೊತ್ತಾಗಬೇಕು ಅಂತ ಮಾಡ್ತಾ ಇರೋದು. ನೀವು ಹೀಗೆ ಜಗಳ ಆಡ್ತಾ ಇದ್ರೆ ನಾಟಕ ಮಾಡೋದು ಇಷ್ಟ ಅಂದರೆ ಹೇಳ್ಬೇಡಿ, ಈ ಊರಿಗೆ ಹೋಗ್ಬಿಡ್ತೀನಿ. ನಾಟಕ ಬೇಡ, ಚಿಕ್ಕ ಇವನೇ ನನ್ನ ಪ್ರದೀಪ. ನೀನು ಅರ್ಜುನ ತಾನೆ? ಹೌದು ಮೇಷ್ಟ್ರೆ. ಏನಿ ಹೊರಗೆ ತರ ಬಟ್ಟೆ ಹಾಕೊಂಡ್ಬಂದಿದ್ದೀರಪ್ಪ. ಹೋಗಿ ಅರ್ಜುನ ವೇಷ ಹಾಕೊಂಬ, ಹೋಗೋದು. ಆಯ್ತು ಮೇಷ್ಟ್ರೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಗೊತ್ತಲ್ಲ. ನೋಡಪ್ಪ, ನೀನು ಸರ್ವಣ ಹಾಡು ಹೇಳೋ ಹುಚ್ಚು ಜಾಸ್ತಿ. ಸ್ವಲ್ಪ ಹಾಡು ಹೇಳ್ಬೇಡ, ಮಾತಾಡು. ನಾಟಕ ಇದೆ. ಆಯ್ತು ಮೇಷ್ಟ್ರೆ, ಪ್ರಯತ್ನ ಪಡ್ತಿದ್ದ. ಪ್ರಯತ್ನ ಮಾಡ್ಬೇಕು. ಕೃಷ್ಣ, ನೀನು ದೇವ್ರ ಕಡೆ ಇರಬೇಕು. ನಿಮ್ಮ ಹುಚ್ಚ ಮಾಡ್ಬಾರ್ದು. ನೋಡಮ್ಮ, ನೀನು ಬಂದ್ಬಿಟ್ಯಾ? ಚೆನ್ನಾಗಿ ಮಾಡಮ್ಮ. ಆಯ್ತು ನೆಕ್ಸ್ಟ್. ನಮಸ್ಕಾರ ಮೇಷ್ಟ್ರೆ. ಭೀಮ, ನೀನು ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಮೇಷ್ಟ್ರೆ, ಏನಪ್ಪ? ಆಶೀರ್ವಾದ ಮಾಡಿ. ಮಾಡ್ಬಿಟ್ಟೆ ನೀನು. ಚೆನ್ನಾಗಿ ಮಾಡು. ಇರೋದನ್ನ ಸ್ವಲ್ಪ ಮುಂಗೋಪ ಕಡಿಮೆ ಮಾಡ್ಕೋ. ಮೇಷ್ಟ್ರೆ, 2 ಮಾತು. ನಾಟಕ ಮಾಡ್ಬೇಕಾದ್ರೆ ಯಾವನಾದ್ರು ಮಾತಾಡಿದ್ರೆ ನನ್ನ ಕಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರಕ್ಕಿಲ್ಲ. ಎಲ್ರಿಗೂ ಹೇಳಿಟ್ಬಿಡಿ. ಏನಪ್ಪ ಸ್ವಲ್ಪ ಇಲ್ಲೇ ಜಗಳ ಶುರು ಮಾಡ್ತಾ ಇದ್ದೇನೆ. ಒಳ್ಳೆ ನಾಟಕ, ಅದು ಕೃಷ್ಣ ದೇವರ ನಾಟಕ, ಚೆನ್ನಾಗಿ ಮಾಡ್ಬೋದಲ್ಲ. ಮತ್ತೇನು 2ನೇ ಮಾತು ಏನೋ ಹೇಳ್ಬಿಟ್ಟಿಯಲ್ಲ? ಏನು 2ನೇ ಮಾತು? 2ನೇ ಮಾತು ಮೇಷ್ಟ್ರೆ, ಹೇಳು. ನಮ್ಮ ಮನೆಯವರು ನಾಟಕ ನೋಡಕ್ ಬದ್ದವ್ರೆ. ನಾನು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಮಾಡಿ ನಾಟಕ ಮುಗಿಲಿ, ನಿಮ್ಮನ್ನು ಮುಳುಗಿಸ್ಬಿಡ್ತೀನಿ. ಮುಳುಗಿಸ್ಬೇಡ, ಮರ್ಯಾದೆ ಉಳಿಸ್ಬಿಡು ಸಾಕು. ಆಯ್ತು ಏನೋ ಆಯ್ತು. ನೋಡಿ, ಮಿಕ್ಕಿದವ್ರು ಯಾರು ಚೆನ್ನಾಗಿ ಗೆದ್ದೆ ಕೊಡ್ತಾ ನೀನು ಬರ್ಬೋದು. ಈಗ ಇವನು ಸೀನು ಕೃಷ್ಣಂದು ಏನ್ ಮಾಡ್ತೀಗ? ನಗಾಡಪ್ಪ, ನಗ್ತಾ ನಗ್ತಾ ಹತ್ತಿ ಮಧುರ ಹನುರಾಗ, ಹತ್ತಿ ಮಧುರ ಹನುರಾಗ, ಜೀವನ ಸಂಧ್ಯಾ ರಾಗ, ಹತ್ತಿ ಮಧುರ ನೀನಿಯ ಬಾನಿನ ಒಮ್ಮುಗಿಲೆ, ಹೊರಗಿನ ನಾಟ್ಯದ ಕರೆಯೋಲೆ, ನೀಲಿಯ ಬಾನಿನ ಒಮ್ಮುಗಿಲೆ, ಹೊರಗಿನ ನಾಟ್ಯದ ಕರೆಯೋಲೆ,
ಹೌದು, ಮಾತಿನಿಂದ ಶುರು ಮಾಡು. ಏಕೆ ನಗುತ್ತಿರುವೆ ದೇವ? ಏನು ಇಲ್ಲ ಪಿಯೇ, ಈ ದುಷ್ಟರ ಕುಟಿಲ ಕಾರ್ಯಾಸ್ತ ಬುದ್ಧಿ ಸಕಲತೆ ಕಂಡು ನಗಾವಂತುದೆ. ಹಾಗಾದರೆ ನನ್ನಿಂದ ಏನಾದರೂ ಅಪಚಾರವಾಯಿತು ಪ್ರಭು? ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿಯೇ ನೀನಿರುವಾಗ ನೀರಾವ ಸ್ವಾರ್ಥ ಸಾಧಿಸುವೆ ಪಿಯೇ. ಇದು ಎಲ್ಲ ದುಷ್ಟರ ಕುಟಿಲ ಸಂಧಾನದ ಪ್ರಯತ್ನ ಅಷ್ಟೇ. ನಿನ್ನ ಒಗಟಿನ ಮಾತೇ ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಪಿಯೇ ಪ್ರಿಯಾ ಪಿಯೇ ಪ್ರಿಯಾ ಪಿಯೇ ಪ್ರಿಯಾ ಮೇಷ್ಟ್ರೆ, ಏನೋ ಮಾತಾಡ್ಬಿಟ್ಟೇನೋ? ಮುಟ್ಟಬೇಡ, ಮುಟ್ಟಿದ್ರೆ ಮಾತಾಡಲ್ಲ. ಮೊದಲು ಮಾತಾಡ, ನೀ ಮತ್ತೆ ಮುಟ್ಟು. ಪಿಯೇ ಪ್ರಿಯಾ, ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು ಅಂತ ಧೃತರಾಷ್ಟ್ರನ ಕೇಳಿದ್ರಂತೆ. ಆದರೆ ಆ ದುರ್ಯೋಧನರು ಯಾವ ಸಂಧಿಗೂ ಒಪ್ತಾನೆ ಇಲ್ವಂತೆ. ಹಾಗಾಗಿ ಈಗ ಯುದ್ಧ ಅನಿವಾರ್ಯವಾಗ್ಬಿಟ್ಟಿದೆ ಪಿಯೇ. ನೀನೇನು ಸಿಕ್ಕಿಸಬೇಡ. ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರ್ವಸ್ತ್ರನು. ನಿರ್ವಸ್ತ್ರ ಅಂದ್ರೆ ಬಟ್ಟೆಯಲ್ಲಿ ದೊಡ್ಡ ನಿರಸ್ತ್ರನು. ಈ ಯುದ್ಧದಲ್ಲಿ ಯಾರು ಹೆಂಗೆ ಕಿತ್ತಾಡ್ಬಿಟ್ರು ನಾನು ಸುಮ್ಮನಿದ್ ಬಿಡು. ಈ ಅಸ್ತ್ರದಿಂದ ಯಾರ ಕತ್ತಿಯನ್ನು ಎತ್ತಿ ಯುದ್ಧ ಮಾಡುವುದಿಲ್ಲ ಅಂತ ಶಾಪಾಸ ಮಾಡುವುದು. ಸರಿ ಹೇಳಿಲ್ಲ ಅವ್ರು ಕತ್ತಿಯಿಂದ ಅಪ್ಪ ಏನೋ ಆಗ್ಬಿಡ್ತಾ ಅಷ್ಟಕ್ಕೆ. ಎಲ್ಲ ಹಾಳಾಗೋಯ್ತು ಬಿಟ್ರೆ ಇಲ್ಲಿ. ಇದು ಕೇಳಪ್ಪ, ಇದು ಕೇಳತ್ತಲ್ಲ. ಅದೇ ನೋಡ್ರ ನಮಗೂ ಒಂದು ಕೊಡಿ ಇರ್ತೀವಿ. ನೋಡಪ್ಪ, ನೀವೇನು ಹೇಳ್ತಿ? ಕತ್ತಿಂದ ಏನು ಹೇಳು? ಈ ಅಸ್ತ್ರದಿಂದ ಯಾರ ಕತ್ತಿಯನ್ನು ಎತ್ತಿ ಯುದ್ಧ ಮಾಡುದಿಲ್ಲ ಅಂತ. ಅದಕ್ಕೆ ಕೋಪ ಬಂದು ಅದಕ್ಕೆ ಎಲ್ಲ ಬಿದ್ದೋಯ್ತು. ನೋಡು, ಕತ್ತಿ ಅಂದ್ರೆ ಹಜಾಮರು ಮಾಡೋದು, ಅದಕ್ಕೆ ಬೇಡ ಆಗ್ತಾ ಇದೆ. ಕತ್ತಿ ಅನ್ನಬಾರ್ದು, ಆಯುಧ ಇಲ್ಲ ಅಸ್ತ್ರ. ಶುದ್ಧ ಕನ್ನಡದಲ್ಲಿ ಮಾತಾಡು. ಅಸ್ತ್ರ. ಈ ಅಸ್ತ್ರದಿಂದ ಯಾವ ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲ ಅಂತ ಶಪಥ ಮಾಡ್ಬಿಡ್ತೀನಿ. ನೀನೇನು ಚಿಂತಿಸಬೇಡ. ಹಾಗಾದರೆ ನಾನು ಅದರಣೀಯಳಾದೆ. ಅಯ್ಯೋ, ಅದರಣೀಯಳಾದೆ ಅಲ್ಲಮ್ಮ, ಅದರಣೀಯಳಾದೆ ಅಲ್ಲ, ಆಧರಣೀಯಳಾದೆ. ಆಧರಣೀಯಳಾದೆ. ಆಯ್ತು ಮೇಷ್ಟ್ರೆ, ಹಾಗಾದರೆ ನಾನು ಆದರಣೀಯ. ಅದು ಅಂತ ನಾನು ಹೇಳಿದ್ದು. ನೀನು ಬರೀ ಎರಡನೇ ಅಕ್ಷರದಿಂದ ಆಧರಣೀಯಳಾದೆ ಅಂತ ಚೆನ್ನಾಗಿ ಹೇಳು. ಆಯ್ತು ಮೇಷ್ಟ್ರೆ. ಪ್ರಭು, ನಾನೀಗ ಆದರಣೀಯಳಾದೆ. ನನಗೀಗ ಸಮಾಧಾನವಾಯಿತು. ಪ್ರಿಯಾ ಪಿಯೇ ಪ್ರಿಯಾ ಪಿಯೇ ಪ್ರಿಯಾ ಮೇಷ್ಟ್ರೆ. ಯಾಕೋ ಮುಟ್ಟಿ ಮುಟ್ಟಿ ಸಾಧ್ಯವಲ್ಲ? ಎಷ್ಟು ಸಲ ನಿನಗೆ ಮುಟ್ಟಬಾರ್ದು ಅಂತ. ನೋಡು, ಮನುಷ್ಯನಿಗಾದ್ರೆ ಒಂದು ಸರ್ತಿ ಅದ್ರ ಗೊತ್ತಾಗತ್ತೆ. ನೀನು ಬೇರೆ ದೇವರ ಪಾತ್ರ ಬೇಕಂತ ನಿನಗೆ. ಬೈಯೋಂಗಿಲ್ಲ, ಬಿಡೋಂಗಿಲ್ಲ. ಮುಟ್ಟೋದು ನಿನ್ನ ಆಕ್ಟಿಂಗ್ ಬೆಂಕಿ ಬೀಳ. ಏನು ಆಕ್ಟಿಂಗ್ ಮಾಡ್ತಾ ಇದೀಯಾ? ಬರೀ ಪಿಯೇ 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 ಅಂತ ಕುಯ್ತಾ ಇದೆಯಲ್ಲ, ಆಕ್ಟಿಂಗ್ ಮಾಡೋ. ಪಿಯೇ ಪ್ರಿಯಾ, ಏನೇ ಆಗಲಿ ಜನರು ಈ ಗೋಪಾಲಕೃಷ್ಣನ ಮಧುರ ರೂಪವನ್ನು ನೋಡಿರುತ್ತಾರೆ. ಲೋ ಆಂಜನೇಯ, ಅದೇನು ಕೊಡಲು ಒಳ್ಳೆ ಬಸವಣ್ಣನ ನಾಡ್ಸೋರ ನಿಂತ್ಕೊಂಡ್ಬಿಟ್ಟಿದೆಯಲ್ಲ. ಒಂದು ಆ ಕಡೆ ಇಟ್ಕೋ, ಇಲ್ಲ ಈ ಕಡೆ ಇಟ್ಕೋ, ಚೆನ್ನಾಗಿ ಬಗ್ಗಿಸಿ ಇಟ್ಕೋ. ಫಸ್ಟ್ ಕ್ಲಾಸ್. ಪಿಯೇ ನೀನಿನ್ನೂ ಹೊರಡು. ನಾನು ಪಂಚಕಾಲ ಪೌಡಿಸಿ ವಿಶ್ರಾಂತಿ ಪಡೆಯುವುದು. ಹೊರಡು. ಇದೇನಿದು? ಇಷ್ಟು ದಿನ ನನ್ನ ಸನಿಹಕ್ಕೆ ಕಾತುರಿಯುತ್ತಿದ್ದ ಪರಮಾತ್ಮನು ಇಂದು ಒಳಗೆ ಹೋಗು ಅಂತಿರೋನಲ್ಲ. ಏನಿದೆ ಮರ್ಮ? ಹಾಗಾದರೆ ನಾನೀಗ ಬರ್ಲಾ? ಲೋ ಆಂಜನೇಯ,
ವಿಶ್ರಾಂತಿಗೆ ಬೇಡ್ರೆ? ಅದು ವಿಶ್ರಾಂತಿಗೆ ಹೆಣ್ಣು ಜಾಗ. ನೀನು ಇಲ್ಲೇ ಬಿದ್ಕೋ, ಅಲ್ಲೇ ಬಿದ್ಕೊಳ್ಳಿ. ಇಲ್ಲ ಅಲ್ಲೇ ಬಿದ್ಕೊಳ್ಳಪ್ಪ. ಅಲ್ಲಿ ಬೇಡ. ಅಲ್ಲಿ ಬಿದ್ಕೋ ಅಂತ ಹೇಳ್ತಾ ಇದ್ದೀನಲ್ಲ, ಸಾಕಾಯ್ತು ನಿನ್ನ ಹತ್ರ. ಬಿದ್ಕೊಳ್ಳಿ, ಕೂತ್ಕೊಳ್ಳಿ. ಈಗ ಯಾರಪ್ಪ ಸೀನು? ಇವನು ತಿಮ್ಮ, ದುರ್ಯೋಧನ. ಬಾರ ಇಲ್ಲಿ ಬಂದ್ಬಿಡು, ಬಂದ್ಬಿಡು ನೀನು. ಬಾರಪ್ಪ. ನಿನಗೆ ಅದು ಬೇರೆ ಪರಾಕ್ ಬೇಕಂತಪ್ಪ. ಎಲ್ಲ ಸೇರಿ ಒಂದು ಪರಾಕ್ ಹೇಳ್ಬೇಡಿ. ರಾಜಾದಿರಾಜ ರಾಜ ಮಾರ್ತಾಂಡ ದೀಪ ಸಾರ್ವಭೌಮ ಪರ ಪರ ಪರ. ಶ್ರೀಕೃಷ್ಣನ ಶಯನಾಗ್ರಹವೋ ಇಲ್ಲ ದೇವಲೋಕವೋ? ಶಬಾಷ್. ಈ ಕೃಷ್ಣನು ನನ್ನ ಕುರು ಸಿಂಹಾಸನವನ್ನು ಸಾಧಿ. ಕುರು ಸಿಂಹಾಸನ ಬೇರೆ ಬೇರೆ ಪದಗಳಲ್ಲ, ಒಟ್ಟಿಗೆ ಕುರು ಸಿಂಹಾಸನ ಅಂತ ಸೇರಿಸಿ ಹೇಳ್ಬಿಡು. ನನ್ನ ಈ ಕುರು ಸಿಂಹಾಸನವನ್ನು ಕೈ ತೋರಿಸ್ಬೇಡು. ಕೈ ತೋರಿಸಿದ್ರೆ ಅಸಹ್ಯ ಕಾಣುತ್ತೆ. ಬರೀ ಬಾಯಲ್ಲಿ ಹೇಳು. ನನ್ನ ಈ ಕುರು ಸಿಂಹಾಸನವನ್ನು ಸ್ವಾಧೀನಪಡಿಸಿಕೊಳ್ಳಲು ಪವಳಿಸುತ್ತಿರುವನು. ಇರಲಿ, ಅದಕ್ಕಾಗಿ ನನ್ನ ಅಜನ್ಮ ವೈರಿಯಾದ ಆ ಜನ್ಮ ವೈರಿಯಾದ ಅರ್ಜುನನು ದ್ವಾರಕೆಗೆ ಬರುತ್ತಿರುವನಂತೆ. ಬರಲಿ ಬರಲಿ. ಆ ಪಾಂಡವರನ್ನು ರಾಜ್ಯ ಭ್ರಷ್ಟರನ್ನಾಗಿ ಮಾಡುವುದೇ ನನ್ನ ಉದ್ದೇಶ. ಏನು ಸುಖ ಪುರುಷನಪ್ಪ ಇವನು. ಮಠ ಮಠ ಮಧ್ಯಾಹ್ನದೊಳಗೆ ಹೀಗೆ ಮಠ ಮಠ ಅಂತ ಹೇಳ್ಬೇಡಪ್ಪ. ಬರೀ ಮಧ್ಯಾಹ್ನದೊಳಗೆ ಅಂತ ಹೇಳ್ಬೇಕು ನೀನು. ಬರೀ ಮಧ್ಯಾಹ್ನದೊಳಗೆ ಹೀಗೆ ಅದು ಬರೀ ನಾನು ಹೇಳೋದು. ನೀನು ಹೇಳೋದು ಬರೀ ಮಧ್ಯಾಹ್ನದೊಳಗೆ ನಿದ್ದೆ ಮಾಡುತ್ತಿರುವನಲ್ಲ. ಮಧ್ಯಾಹ್ನದೊಳಗೆ ಹೀಗೆ ನಿದ್ದೆ ಮಾಡುತ್ತಿರುವನಲ್ಲ. ಇರಲಿ, ಇವನು ಎಚ್ಚರವಾಗುವವರೆಗೂ ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆನು. ಚಕ್ರವರ್ತಿ ಸಾರ್ವಭೌಮನಾದ ನಾನು ಈ ಗೊಲ್ಲನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ? ಸಾರ್ವಭೌಮ ಚಕ್ರವರ್ತಿಯಾದ ನಾನು ಈ ಗೊಲ್ಲನ ಪಾದದಲ್ಲಿ ಕುಳಿತುಕೊಳ್ಳುವುದೇ? ಸಕಲ ಸಕಲ ಸಾಮ್ರಾಜ್ಯ ದುರಂದರ ತಪ್ಪ ಮಾಡ್ಬಿಟ್ಟು ಅಷ್ಟು ಮೇಲಿಂದ ಹೇಳ್ಬೇಡ, ಕೆಳಗಿನಿಂದ ಹೇಳೋದು ಬಹಳ ಇದೆ. ಮೇಲೆ ಹೋಗ್ಬೇಕು ಮತ್ತೆ. ಸಕಲ ಸಾಮ್ರಾಜ್ಯ ದುರಂದರ ಧೀರ ಸುಯೋಧನ ಚಕ್ರವರ್ತಿ ಎಂದೆನಿಸಿ ಈ ಕೊಲ್ಲನ ಪಾದದಡಿಯಲ್ಲಿ ಕುಳಿತಿರಲು ನಗದಿರುವರೇ ಶೀಘ್ರದಲ್ಲಿ ಸೇರುವೆನು ಶಿರದ ಬಳಿಗೆ. ಶೀಘ್ರದಲ್ಲಿ ಸೇರುವೆನು ಶಿರದ ಬಳಿಗೆ. ಒಂದು ಸಲ ಹೇಳಿ ನಮಗೆ ಜೀವ ಹೋಗ್ತಾ ಇದೆ. ಅದು ಬೇಡ, ಉಳಿಸ್ಬಾರಂತೆ ಎಕ್ಕರಿಸ್ಬಿಡಿ ಎಲ್ಲ ಸೇರಿ ನನಗೆ. ಏನೋ ಆಸೆ ಪಟ್ಟು ವಾಕ್ಯದ ಹೇಳು. ಸರಿ, ಒಂದು ಲೈನ್ ಹೇಳು, ಕಡೆ ಒಂದು ಲೈನ್ ಇದೆಯಲ್ಲ ಅದು ಮಾತ್ರ ಹೇಳ್ಬಿಡು. ಶೀಘ್ರದಲ್ಲಿ ಸೇರುವೆನು ಶಿರದ ಬಳಿಗೆ. ಸರಿ, ಈಗ ನಿಮ್ಗೆ ಮುಗಿತಲ್ಲ. ಇಲ್ಲಿ ಯಾವ್ದಪ್ಪ ಸೀನ್? ಈಗ ಅವನು ಭೀಮ, ಧರ್ಮರಾಯ ಎಲ್ಲ ಬನ್ನಿ. ಅರ್ಜುನ ಈಗ ಫಸ್ಟು.
ಪ್ರದೀಪ ಬಾರ. ದೇವದೇವ ದೇವದೇವ, ಇದೇನಿದು? ಗುರುಪತಿಯು ನನಗಿಂತ ಮುಂಚೆಯೇ ಬಂದಿರುವನಲ್ಲ, ಆಶ್ಚರ್ಯ. ಪರಮಾತ್ಮನು ಸುಖನಿದ್ರೆಯಲ್ಲಿರುವನು. ನಮಸ್ಕಾರ ಕಣೋ. ನಮಸ್ಕಾರ ಅರ್ಜುನ. ದೇವದೇವ, ಜ್ಞಾನ ಜ್ಯೋತಿಯ ದೀಪವನ್ನು ಜಗತ್ತಿಗೆಲ್ಲ ಬೆಳಗಿಸಿ ಅಂಧಕಾರವ ಕಿತ್ತೆಸೆದು ಮಂದಹಾಸವ ಬೀರೋ ಮಂಗ ಲಂಗ. ಏನು ಮಂಗ ಲಂಗ ಅಂತೀಯ? ಮಂಗಳಾಂಗ ಅಷ್ಟು ಚೆನ್ನಾಗಿ ಹೇಳ್ಬೋದು. ಮಂಗಳಾಂಗ. ಮೂರು ಲೋಕದ ಮಂಗಗಳು ನಿನಗೆ ಸೇರಲಿ. ಏನಂದ್ರೆ ಮೂರು ಲೋಕದ ಮಂಗಗಳು, ಮೂರು ಲೋಕದ ಮಂಗಳಕರವೂ ನಿನಗೆ ಸೇರಲಿ. ದೇವರ ಕಣ ಅವನು. ಮೂರು ಲೋಕದ ಮಂಗಳಕರವೂ ನಿನಗೆ ಸೇರಲಿ. ಏಳೋ ದೇವ, ಎದ್ದೇಳೋ ದೇವ, ಏಳೋ ಭಾವ. ಬೇಕೆ ಮಲಿಕೊಂಡ್ಬಿಟ್ಟವನೆ. ಒತ್ತು ಎಬ್ಬಿಸವನ್ನ. ಹೇಳಲೇ. ವಾ ಬೇಡ್ರಿಲ್ಲ ಅವ್ರೆ, ಬೇಡ್ರೆ ಇನ್ನೆಂತಿದ್ದಾಗೆ ಮಲ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸರಿಗೆ ಎಬ್ಬರ್ಸಕ್ಕೆ ಹೇಳ್ಬಿಡಿ ಇವ್ರಿಗೆಲ್ಲ. ಸರಿ ಸರಿಗೆ ಮೇಡ್ರೆ, ಇನ್ನೊಂದ್ಕಿಂತ ಮಲಗಿದಾನಂತ ಎಬ್ಬರಿಸ್ಬೇಕಂತ ಎಬ್ಬರಿಸ್ಲಾ? ಬೇಡ ಅವನಿಗೆ ಜೋಗಳ ಹೇಳಿ ಇನ್ನು ಮಲಗಿಸ್ಬಿಡು. ಒತ್ತು ಎಬ್ಬಿಸವನ್ನ. ಯಾಕಂದ್ರೆ ಸುದ್ದಿ ತಿಳಿ ನೋಡು. ಒತ್ತು ಎಬ್ಬಿಸವನ್ನ. ಏಳೋ ದೇವ, ಎದ್ದೇಳೋ ಭಾವ. ಅರ್ಜುನ, ಕುಶಲವೇ? ಕುಶಲ ಭಾವ. ಯಾವಾಗ ಬಂದೆ? ಬಂದವನು ಸುಮ್ಮನೆ ಹಂಗೆ ಕುಂತ್ಬಿಟ್ಟಲು ಎಬ್ಬರಿಸಿಕ್ಕಿಲ್ವಾ? ಓ ಕವಲೇಸಿಲ್ಲ. ಕೌರವೇಶ್ವರ. ಕವಲೇಸಿಲ್ಲ. ಇಲ್ಲ ಕೌರವೇಶ್ವರ ಅಂತ ಸ್ಪಷ್ಟವಾಗಿ ಹೇಳು. ಕವಲೇಸ. ಸಾಕಾಯ್ತಪ್ಪ, ನಿಮ್ಮ ಹತ್ರ ಕೆಲಸ ಮಾಡಿ ನೋಡು. ನಿನಗೆ ದೇವರ ಪಾತ್ರ ಬೇಕು ಅಂತ ಹೇಳ್ತೀಯಾ? ಕೌರವೇಶ್ವರ ಅನ್ನೋದು ಬರಲ್ಲ ನಿನಗೆ. ಸರಿ ಹೇಳ್ಕೊ, ಕೌರವೇಶ್ವರ ಅಂದ್ಬಿಡು. ಏನಾದ್ರು ಹೇಳ್ಕೊ. ಅದನ್ನ ತಿಳಿಸ್ಬೇಡ್ರೆ ತೆಲುಗಿನಲ್ಲಿ ಮಾತಾಡಬೇಡ. ಇದು ಕನ್ನಡದವ್ರು ಇಲ್ಲಿರೋದು. ಕನ್ನಡದ ಫಂಕ್ಷನ್ ಇದು. ಬ್ಲೂಮಿಂಟನ್ ತೆಲುಗು ಮಾತಾಡಬೇಡ ಅಂತೀರ. ಕವಲೇಸಿಲ್ಲ. ಯಾವಾಗ ಬಂದೆ? ಬಂದವರು ನನ್ನನ್ನು ಎಬ್ಬಿರಿಸಲಿಲ್ಲ ಕೇಕೆ. ಏನ್ ಮಾಡ್ಬಿಡ್ತೀವಿ? ಏನೋ ಎಬ್ಬರಿಸೋದು? ಏನು ಎಬ್ಬರಿಸೋದು? ಏನದು? ಯಾವ ಭಾಷೆ ಅದು? ಬಂದವರು ನನ್ನನ್ನು ಎಬ್ಬಿಸಲಿಲ್ಲ ಬೇಕೆ ಅಂತ ಹೇಳ್ಬೇಕು. ಬಂದವರು ನನ್ನನ್ನು ಎಬ್ಬಿಸಲಿಲ್ಲ ಬೇಕೆ ಇರಲಿ. ಬಂದ ಬಿಸಿ ಅವೇನು? ಕೃಷ್ಣ, ಸುಯೋಧನ, ಕೌರವರಿಗೂ ಪಾಂಡವರಿಗೂ ಯುದ್ಧ ಸಮೀಪಿಸಿದೆ. ನೀನು ನಮ್ಮ ಮನೆಯವನು. ಈ ಯುದ್ಧದಲ್ಲಿ ನಿನ್ನ ಸಹಾಯ ಬೇಡಲು ಬಂದಿದ್ದೇನೆ. ಸಹಾಯ ಇಲ್ಲ, ಸಹಾಯ. ಈ ಯುದ್ಧದಲ್ಲಿ ಸಹಾಯ ಬೇಡಲು ಬಂದಿದ್ದೇನೆ. ಅರ್ಜುನ, ನೀನು ಸಹ ಯಾದವನ ಸಹಾಯ ಬೇಡಲು ಬಂದಿರುವೆಲ್ಲವೇ? ಹೌದು ಕೃಷ್ಣ, ಮೊದಲು ಬಂದ ನನ್ನನ್ನು ವಿಚಾರಿಸುವುದನ್ನು ಬಿಟ್ಟು ಆ ಅರ್ಜುನನ್ನು ವಿಚಾರಿಸುತ್ತಿರುವೆಯಲ್ಲ, ಇದು ನ್ಯಾಯವೇ? ಸುಯೋಧನ, ನಾನು ನಿದ್ದೆಯಿಂದ ಮೊದಲು ಎದ್ದ ಕೂಡಲೇ ಕಂಡದ್ದು ಈ ನನ್ನ ಪಾತ್ರನನ್ನು. ಪಾತ್ರ ಅಲ್ವೋ, ಪಾಠ. ಇಲ್ಲ ಅರ್ಜುನ. ನಾನು ನಿದ್ದೆಯಿಂದ ಎದ್ದ ಕೂಡಲೇ ಮೊದಲು ಕಂಡದ್ದು ಈ ಅರ್ಜುನನನ್ನು. ಅದು ಅಲ್ಲದೆ ವಯಸ್ಸಿನಲ್ಲಿ ಅವನು ಚಿಕ್ಕವನು, ಹಾಗಾಗಿ ಅವನನ್ನು ಮಾತಾಡಿಸಿದೆ. ನೀವೀರುವರು ನನಗೆ ಸಮಾನ ಬಂಧುಗಳೇ. ನೀವೀರುವರು ನನಗೆ ಸಮಾನ ಬಂಧುಗಳಾಗಿರಲು. ನೀವೀರುವರು ನನಗೆ ಸಮಾನ ಬಂಧುಗಳಾಗಿರಲು. ಕೇಳಿರಿ ನಿಮ್ಮ ಮನದಾಸೆಗಳನ್ನು, ಕೇಳಿರಿ ನಿಮ್ಮ ಮನಸ್ಸಿನ ಭೀಷ್ಟಗಳನ್ನು. ತೊಲಗಿಸುವೆ ನಾ ನಿಮ್ಮನ್ನು. ತೊಲಗಿಸುವೆ ನಿಮ್ಮ ಸಂಕಷ್ಟಗಳನ್ನು. ತೊಲಗಿಸುವೆ ನಿಮ್ಮನ್ನು ಅಲ್ಲ, ಅವ್ರನ್ನ ತೊಲಗಿಸೋದನ್ನು. ತೊಲಗಿಸುವೆ ನಿಮ್ಮ ಸಂಕಟಗಳನ್ನು.
ಅರ್ಜುನ, ನೀನು ಸಹ ಅದನ್ನೇ ಬಯಸುವೆ ಅಲ್ಲವೇ? ಹೌದು ವಾಸುದೇವ. ಇದು ಒಳ್ಳೆ ಪೀಕಲಾಟಕ್ಕೆ ಬಂದಿದ್ದಲ್ಲ. ಯಾಕೆ ಹುಗಿತೀನಿ ನೋಡಿ ನಿಮಗೆ. ಅವನು ಪೀಕಲಾಟ ಅಂತಾನೆ, ಇವನು ಫಜಿತಿ ಅಂತಾನೆ. ನಾನಿಲ್ವ ಅಲ್ಲಿ ತಿದ್ದೋಕೆ? ನೀನು ಚೆನ್ನಾಗಿ ಸಂಕಷ್ಟ ಅಂತ ಏನಾದ್ರು ಹೇಳ್ಬಿಡು. ಒಳ್ಳೆ ಒಳ್ಳೆ ಚೆನ್ನಾಗಿ ಮಾತಾಡಪ್ಪ ನೀನು. ಇದು ಒಳ್ಳೆ ಸಂಕಷ್ಟಕ್ಕೆ ಬಂದಿದ್ದಲ್ಲ. ಜನಾರ್ದನ, ನೀನ್ ಮಾತ್ರ ನಂಗೆ ಸಹಾಯ ಮಾಡಲೇಬೇಕು. ಕಡ್ದು ಬಿಟ್ಟರೆ ಕುತ್ತಿಗೆ ಹಾರಿ ಹೋಗಲೇಬೇಕು. ಏನೋ ನೀನು ದೇವರ ಹತ್ರ ಮಾತಾಡೋದು ಒಳ್ಳೆ ಪ್ರೀತಿಯಿಂದ ಗೌರವದಿಂದ ಕೃಷ್ಣನ ಹತ್ರ ಜನಾರ್ದನ ವಾಸುದೇವ ಚೆನ್ನಾಗಿ ಹೇಳು. ಜನಾರ್ದನ, ನೀನ್ ಮಾತ್ರ ನಂಗೆ ಸಹಾಯ ಮಾಡಲೇಬೇಕು. ಆದರೆ ನೋಡಿ, ಈ ಯುದ್ಧದಲ್ಲಿ ನಾನು ಯಾವ ಅಸ್ತ್ರವನ್ನು ಹಿಡಿದು ಯುದ್ಧ ಮಾಡೋದಿಲ್ಲ ಅಂತ ಶಾಪಾಥ ಮಾಡಿಬಿಟ್ಟಿದ್ದೀನಿ. ಸಪಾತ ಮಾಡೋದು ಸತ್ಯನಾರಾಯಣ ಪೂಜೆಗೆ ಪ್ರಸಾದಕ್ಕೆ. ಇಲ್ಲಿ ಶಪಥ ಅಂತ ಹೇಳು. ಶಪಥ ಶಾಪಾಥ. ಹಾಗಾಗಿ ನಾನು ಒಬ್ಬನೇ ಒಬ್ಬರ ಕಡೆ, ನನ್ನ ಅಣ್ಣ ಬಲರಾಮ ದೇವರ ಸಹಿತ ಒಂದು ಅಕ್ಷೋಹಿಣಿ ಸೈನ್ಯ ಮತ್ತೊಬ್ಬರಿಗೆ. ಈಗ ನೋಡಿ ನಿಮಗೆ ಏನು ಬೇಕು ಅಂತ. ವಾಸುದೇವ, ಯೋಧನ ನಿನ್ನ ಅಣ್ಣ ಬಲರಾಮನ ಸಹಿತ ಒಂದು ಅಕ್ಷೋಹಿಣಿ ಸೈನ್ಯ ನನಗೆ ಬೇಕು. ನೀನ್ ಯಾರು? ಎದ್ದು ಕುಲ ಚೂಡಾಮಣಿ. ಎದ್ದು ಬಂದು ಎಡಗದ್ದು ಬಿಡ್ತೀನಿ ನಾನು. ಏನೋ ಪುನಃ ದೇವರ ಹಂಗೆ ಮಾತಾಡ್ತಿಲ್ಲ. ಚೆನ್ನಾಗಿ ಯದುಕುಲ ಚೂಡಾಮಣಿ ಅಂತ ಹೇಳು. ಯದುಕುಲ ಚೂಡಾಮಣಿ. ಎದ್ದು ಕುಲ ಚೂಡಾಮಣಿ, ನೀನೊಬ್ನೇ ನನಗ್ ಸಾಕು. ನಿನ್ ಸೈನ್ಯ ಯಾವನಿಗೆ ಬೇಕು? ನೀನ್ ಬಂದು ನನ್ನ ರಥದಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು. ಇವನು ನೆಟ್ಕೊಂಡು ಓಡಾಡ್ಬಿಡ್ತಾನೆ. ಅವನು ಕೂತ್ಬಿಟ್ರೆ ನೆಟ್ಕೊಂಡು ಓಡಾಡ್ಬಿಡ್ತಾನಂತೆ. ಏನೋ ಅದು ದೇವರ ಎಷ್ಟು ದಿವಸ ಹೇಳಿದ್ದೀನಿ ನಿನಗೆ ಚೆನ್ನಾಗಿ ಮಾತಾಡೋ. ಕೃಷ್ಣ ಕಣ ಅದು. ನೀನು ಬಂದ ರಥದಲ್ಲಿ ಕುತ್ಕೊಂಡ್ರೆ ಸಾಕು ಕೃಷ್ಣ. ಅಷ್ಟೇ ಏಸಿ ಹೋಗೋಣ. ಇನ್ನು ಇತ್ಯರ್ಥ ಆಯ್ತಲ್ಲ, ನಾನಿನ್ನು ಹೊರಡುವೆ. ವಾಸುದೇವ, ಸುಯೋಧನ, ನೀನು ಅದೇ ಕತ್ತಿ ಎತ್ತಿ ಎದ್ದ ಮಾಡೋದಿಲ್ಲ. ಅದು ಗದೆ ಕತ್ತಿ ಕಣ. ಗದೆ ಕತ್ತಿ, ಅದೇ ಕತ್ತಿ ಅಲ್ಲ. ವಾಸುದೇವ, ಸುಯೋಧನ, ನೀನು ಅದೇ ಗದೆ ಎತ್ತಿ ಕತ್ತಿ ಎತ್ತಿ ಯುದ್ಧ ಮಾಡೋದಿಲ್ಲ ಅಂತ ಶಪಥ ಮಾಡಿದ್ದೀಯಲ್ಲವೇ? ಹೌದು ಸುಯೋಧನ. ಕೊಟ್ಟ ಮಾತು ಇಟ್ಟ ಶಪಥ ನೆನಪಿರಲಿ. ಹೌದು ಸುಯೋಧನ. ನಾನಿನ್ನು ಹೊರಡುವೆ. ಹಬ್ಬ ಸದ್ಯ ನಿರಂಬಳ ಆಯ್ತು. ಸದ್ಯ ಹಾಳಾಗೋಯ್ತು, ನಿರಾಳವಾಯಿತು ಅನ್ಬೇಕು. ನಡೆ ಅಣ್ಣ, ನಮ್ಮ ಬರವನ್ನೇ ನಿರೀಕ್ಷಿಸುತ್ತಿರುವನು. ನನಗೆ ನಡೆ ಅಣ್ಣ ನಡೆ. ಏನು ಒಟ್ಟಡಿಗೆ ಮಾಡಿರ್ತಿ? ಅದೆರಡು ಬೇರೆ ಬೇರೆ. ನಡೆ ಅಣ್ಣ ನಮ್ಮ ಬರವನ್ನೇ ನಿರೀಕ್ಷಿಸುತ್ತಿರುವನು. ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳು. ನಡೆ ಅಣ್ಣ, ನಮ್ಮ ಬರವನ್ನೇ ನಿರೀಕ್ಷಿಸುತ್ತಿರುವನು. ಅವಸರವೇನು ಅರ್ಜುನ? ಇವತ್ತು ರಾತ್ರಿ ಇಲ್ಲೇ ಇದ್ದು ಊಟ ಉಪಚಾರಗಳನ್ನು ಮುಗಿಸ್ಕೊಂಡು ಒತ್ತಾರೆ ಹೋದ್ರಾತು. ಆಗಲಿ ವಾಸುದೇವ. ಏನದು ಯಾವ ಭಾಷೆ ಅನ್ನೋದು ಒತ್ತಾರೆ? ಕನ್ನಡದಲ್ಲಿ ಬೆಳಗ್ಗೆ ಅಂತ ಹೇಳೋ, ಇಲ್ಲ ಮುಂಜಾನೆ ಅಂತ ಹೇಳೋ. ಚೆನ್ನಾಗಿ ಮಾತಾಡೋ. ಇವತ್ತು ಇಲ್ಲೇ ಇದ್ದು ಬೆಳಗ್ಗೆ ಹೋದ್ರಾತು. ಅದಿವೆ ಶಾಸ್ತ್ರ ಇದೆಯಲ್ಲ, ಲೈಟ್ ಆಫ್ ಬಿಡು ಅವನಿಗೆ. ಲೈಟ್ ಎಲ್ಲ ಆಫ್ ಎಲ್ಲ ಏನಿಲ್ಲ, ಹಂಗೆ ನಡೆಯುತ್ತೆ. ಬಿಟ್ಬಿಡು ಅವನಿಗೆ ಎಲ್ಲ. ಏನ್ ಲೆಕ್ಕ ಮಾಡ್ತಾರೆ? ಲೈಟ್ ಆಫ್ ಮಾಡಕ್ಕಿಲ್ಲ. ಈಗ ಇವ್ರು ಬರ್ಬೇಕಲ್ಲಪ್ಪ, ಅವನು ಭೀಮ ಧರ್ಮರಾಜ ಎಲ್ಲ ಬನ್ನಿ ಶುರು ಮಾಡಿ. ನಮಸ್ಕಾರ ಮೇಷ್ಟ್ರೆ. ಚೆನ್ನಾಗಿ ಮಾಡಪ್ಪ, ಹಾಡು ಜಾಸ್ತಿ ಹೇಳ್ಬಾರ್ದು. ಆಯ್ತು ಮೇಷ್ಟ್ರೆ, ಪ್ರಯತ್ನ ಪಡ್ತೀವಿ ಮೇಷ್ಟ್ರೆ. ಭೀಮ ಸ್ವಲ್ಪ ಹೇಳಲ್ಲ, ಗಟ್ಟಿಯಾಗಿ ಮಾತಾಡಬೇಕು. ಕೊಡಲ್ಲ. ಇಲ್ಲಿ ಇವನೆಲ್ಲ ಆಂಜನೇಯ. ಆಂಜನೇಯ, ಕೃಷ್ಣ ಬಾ. ಎಲ್ಲಿ ಹೋಗಿದ್ದೀಯ? ಬಿಡಿ ಸದ ಹೋಗಿದ್ದ ನಾನು. ಬಾ. ಚಕ್ರ ಸಿಕ್ತಿಲ್ಲ. ಸಿಕ್ತಿಲ್ಲ, ಹಂಗೆ ಬಾ ಕೂತ್ಕೋ.
ಅಲ್ಲಿ ಕೊಟ್ಟು ಬಂದಿರಲ್ಲ ಹಾಕ್ಬಿಟ್ಟು ನೋಡ್ರಿ ಚಕ್ರನ ಚಕ್ರ ತಗೊಂಬರಲ್ಲ ಹಿಂಗೆ ಮಾಡಿ ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಿ ಸುಮಾರಪ್ಪ ನನ್ನ ಆಟ ನಮ್ದು ಆಡೋ ಶುರು ಹೊತ್ಕೊಳ್ಳೋ ಮೇಷ್ಟ್ರೆ ಶುರು ಮಾಡಪ್ಪ ಮಾತಾಡಪ್ಪ ನೀನು ಆಯ್ತು ಮೇಷ್ಟ್ರೆ ಸ್ಟಾರ್ಟ್ ಮಾಡ್ತೀನಿ ಸರಿಯಪ್ಪ ನೀನು ಮಾಡಿದ ಸಾಕು ಶುರು ಮಾಡು ಅಲ್ಲೇ ಒಂದು ಹೆಣ್ಮಗಿ ಕೂತಿದ್ದು ಮಾಡ್ರೆ ಚಕ್ರ ಕೊಟ್ಟು ಬಂದಿದೆ ಹಾಕ್ಬಿಟ್ರೆ ಬರಲ್ಲ ಬಿಟ್ಬಿಡು ಪಾಪಿಯ ಜೀವದ ಪಾಪವ ತೊಳೆಸಲು ಪರಶಿವ ಬಂದ ನಮೋ ನಮೋ ಹರ ಹರ ಶಂಭೋ ಮಹದೇವ ಶಿವ ಶಿವ ಶಂಭೋ ಮಹದೇವ ತಿನ್ನಕಲ್ಲ ಏನು ಹೇಳ್ತಾ ಇದೀಯ ಹಾಡೋದು ಅಲ್ಲಿ ಕುಳಿತವನು ಯಾರದು ಅವನು ಆಂಜನೇಯ ಆಂಜನೇಯ ಹೌದು ಈ ನಾಟಕದಲ್ಲಿ ಏನು ಪಾತ್ರ ಅವನಿಗೆ ಓ ಅದಾ ಅವನು ಕೃಷ್ಣ ಮತ್ತೆ ಕೃಷ್ಣನಿಗೆ ಹೋಗಿ ಶಿವನ ಹಾಡು ಹೇಳ್ತಾ ಇದೆಯಲ್ಲಪ್ಪ ಓ ಇದು ಮಾರ್ಕಂಡೇಯಿಂದ ನಾನು ಮನೆಯಿಂದ ಬರ್ಬೇಕಾದ್ರೆ ಈ ಹಾಡೇ ಹೇಳ್ಕೊಂಡು ಬಂದೆ ಅದಕ್ಕೆ ಇರಬೇಕು ಅನ್ಸುತ್ತೆ ಆಯ್ತು ಮೇಷ್ಟ್ರೆ ಈ ನಾಟಕದ ಹಾಡೇ ಹೇಳ್ತೀನಿ ನೀನು ಹಾಡು ಹೇಳಿ ಸಾಕಾಯ್ತು ಕೇಳಿ ಬರೀ ಮಾತಾಡಪ್ಪ ಇದು ನಾಟಕ ಮಾತಾಡೋ ನಾಟಕ ಆಯ್ತು ಮೇಷ್ಟ್ರೆ ಶುರು ಮಾಡಲ ಮೇಷ್ಟ್ರೆ ಶುರು ಮಾತಾಡಬೇಕು ಸರ್ ಸರಿ ಅಲ್ಲಿಂದ ಮಾಡಪ್ಪ ನೀನೊಬ್ಬ ಅಲ್ಲಿಂದ ಮಾಡು ಕೃಷ್ಣ ದಮ್ಮಜ ಅಂದು ಅವರೆಲ್ಲರೂ ಕುಂತು ಹೇಳಿದಂತೆ ಅವ್ರು ಕೂತಿರ್ಲಿ ನಿಂತಿರ್ಲಿ ನಿನ್ಗೇನಾಯ್ತು ಸುಮ್ಮನೆ ಅವ್ರು ಹೇಳಿದಂತೆ ಅಷ್ಟೇ ಆಯ್ತು ಮೇಷ್ಟ್ರೆ ಅಷ್ಟೇ ನಿಂತ್ಕೊಂಡು ಅಲ್ಲಿಂದ ಮಾಡಪ್ಪ ನೀನು ಕೃಷ್ಣ ದಮ್ಮಜ ಅಂದು ಅವರೆಲ್ಲರೂ ಹೇಳಿದಂತೆ ನಾವು 12 ವರ್ಷಗಳ ಅರಣ್ಯವಾಸ ಏನು ಹರಿಕತೆ ಮಾಡ್ತಾ ಇದೀಯಾ ಇಲ್ಲ ಹಾಡು ಹೇಳ್ತಾ ಇದೀಯಾ ನಾಟಕ ಕಣೋ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಮಾತಾಡು ಮಾತಾಡು ಆಯ್ತು ಮೇಷ್ಟ್ರೆ ಸರಿಯಪ್ಪ ನೀನು ಶುರು ಮಾಡು ನೀನು ಆಯ್ತು ಮೇಷ್ಟ್ರೆ ಕೃಷ್ಣ ದಮ್ಮಜ ಅಂದು ಅವರೆಲ್ಲರೂ ಹೇಳಿದಂತೆ ನಾವು 12 ವರ್ಷಗಳ ಅರಣ್ಯವಾಸವನ್ನು 1 ವರ್ಷದ ಅಜ್ಞಾತ ವಾಸವನ್ನು ಮುಗಿಸಿ ಬಂದಿರುತ್ತೆ ಅಂದು ಅವರು ಒಪ್ಪಿಕೊಂಡಿದ್ದಂತೆ ನೀನು ಕೌರವರ ಬಳಿ ಹೋಗಿ ನಮಗೆ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡುವಂದು ಕೇಳು ಆಯ್ತು ಕೇಳುತ್ತೇನೆ ಆದರೆ ನಾನು ಕೌರವನ ಬಳಿ ಸಂಧಿಗೆ ಹೋದಾಗ ನೀನು ಏನು ಸಂಧಿಗೆ ಹೋಗೋದು ಸಂಧಿಗೆ ಹೋಗಬೇಡ ಸಂಧಿಗಾಗಿ ಹೋದಾಗ ನಾನು ಕೌರವನ ಬಳಿ ಸಂಧಿಗಾಗಿ ಹೋದಾಗ ಅವನು ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ ಅಂದ್ಬಿಟ್ರೆ ಕೃಷ್ಣ ಅವರು ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜಗತ್ತು ಸೇರಿ 5 ಊರುಗಳನ್ನಾದರೂ ಕೊಡುವಂದು ಕೇಳು 5 ಊರುಗಳೇ ಕೇಳಬಹುದು ಆದರೆ ಅವರು ಅದನ್ನು ಕೊಡಲು ಒಪ್ಪದಿದ್ದರೆ ಅದನ್ನೂ ಒಪ್ಪದಿದ್ದರೆ ಕೃಷ್ಣ ದಮ್ಮಜ ಅವರು ಅದನ್ನೂ ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೂ ಸೇರಿ 5 ಹಳ್ಳಿಗಳನ್ನಾದರೂ ಕೊಡುವಂದು ಕೇಳು 5 ಹಳ್ಳಿಗಳೇ ಕೇಳಬಹುದು ಆದರೆ ಅವರು 5 ಹಳ್ಳಿಗಳನ್ನು ಕೊಡಲು ಒಪ್ಪದಿದ್ದರೆ ಅದನ್ನೂ ಕೊಡಲು ಒಪ್ಪದಿದ್ದರೆ ಕೃಷ್ಣ ದಮ್ಮಜ ಅವರು ಅದನ್ನೂ ಕೊಡಲು ಒಪ್ಪದಿದ್ದರೆ ಕಡೆಯ ಪಕ್ಷ ನಮ್ಮ 5 ಜನಕ್ಕೂ ಸೇರಿ 5 ಬೆಡ್ರೂಮ್ಗಳಿರುವ ಒಂದು ಮನೆಯನ್ನಾದರೂ ಏನು ಯಾಕೆ 5 ರೂಮ್ ಸಾಕ 6ನೇ ಬೆಡ್ರೂಮ್ ಬೇಡ ಬಂದು ಹೋಗೋರಿಗೆ ಏನು ನೀನು ಒಂದು ಮನೆ ಕೇಳೋದು ಕೇಳಿ 5 ರೂಮ್ ಕೇಳ್ತಾ ಇದೆಯಲ್ಲ ಅದು ಬೇರೆ ಇಂಗ್ಲೀಷ್ನಲ್ಲಿ ಬೇರೆ ಸರಿಯಾಗಿ ಕೇಳೋ ಒಂದು ಮನೆ ಕೇಳೋ ಬಿಟ್ಟ ಇಲ್ಲ ನೋಡ್ರಿ ಅವನು
ನಮ್ಮ 5 ಜನರು ಸೇರಿ ಒಂದು ಮನೆಯನ್ನಾದರೂ ಕೊಡಲು ಕೇಳು. ಕೇಳುತ್ತೇನೆ. ಹಾಗಾದರೆ ನಿಮಗೆ ಯಾರಿಗೂ ಯುದ್ಧ ಬೇಡ, ಆದರೆ ಬೇರೆಯವ್ರಿಗೆ ಏನು ಹೇಳ್ತಾರೋ ಕೇಳೋಣಂತೆ. ನನ್ನ ಪ್ರೀತಿಯ ಅರ್ಜುನ ಇತ್ತವ. ನೀನು ಇತ್ತವ ಯಾಕೆ ಅಲ್ಲೇ ಇಲ್ಲೇ ಅವನು ನೀನೆಲ್ಲ ಮುಟ್ಬೇಕ ನಿನಗೆ ಅಲ್ಲೇ ಇಲ್ಲೇ ಅವನು. ನಿನ್ನ ಅಭಿಮತವೇನೆಂಬುದು ಹತ್ತಿನಿಂದಲೇ. ದೇವ ನೀನು ಜಗತ್ತಿಗೆ ನಾಥ. ಏನ್ ನಾಟ ಅವನೇನು ಅಗರಬತ್ತಿ ಹಾಕಿಲ್ಲ ನಾನು ಕೃಷ್ಣ ದೇವರು ಜಗನ್ನಾಥ. ದೇವ ಜಗನ್ನಾಥ ನಮ್ಮ ಪ್ರೀತಿಯ ಅಣ್ಣ ಧರ್ಮನಂದನನು ಸಂಧಿ ಅಂದ್ಮೇಲೆ ನಂದಿಯೇನಕ್ಕೆ ನಂದು ಅನೇಕ. ನನ್ನ ಪ್ರೀತಿಯ ಮೃಗೋದರ ಭೀಮಸೇನ ಕೃಷ್ಣ ಇದ್ದವ. ಎಲ್ಲಾದ್ರೂ ಇತ್ತವ ಏನು ಬಿಟ್ಟು ಮುಚ್ಚು ಕೂಡ ಮಾತು ಮಾಡಿ ದೂರದಲ್ಲೇ ಮಾತಾಡು. ಅಲ್ಲಿಂದಲೇ ಏನೇ ಕೇಳಲಿ. ನನ್ನ ಪ್ರೀತಿಯ ಧರ್ಮನಂದನನು ಸಂಧಿಯ ಮೇಲೆ ತಿರುಗಿ 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 ಏನು ತಿರುಗಿ 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 ದೋಸೆ ಕಾಲು ರುಬ್ಬಿದ್ಕೊಂಡು ಮಾತನ್ನು ಮಾಡ್ತೀಯಲ್ಲ ರೂಪಿಸ್ತಾ ಇದೆಯಲ್ಲ ಅದು ತಿರುಗಿ 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 ಅಂದ್ರೆ ಅರ್ಥ ಏನಂದ್ರೆ ಮತ್ತೆ 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 ಅಂತ ಅರ್ಥ. ತಿಳಿಸ್ಬೇಡ ನಿನ್ನ. ನಮ್ಮ ಅಣ್ಣ ಸಂಧಿಯ ಮೇಲೆ ಮತ್ತೆ ಮತ್ತೆ ಕೇಳಿದೆ ಉದ್ದ ಉದ್ದ ಅಂತ ಎಗಲಾಡಿ ಹೋಗಿ ಕೈ ಕಾಲು ಮುರ್ಕೊಂಡ್ರೆ ಯಾರಾಗ್ತಾರೆ? ಯಾವಲ್ಲ ಆಗ್ತಿಲ್ಲ. ಅದಕ್ಕೆ ಹೋಗಿ ಸಂಧಿನೇ ಮಾಡ್ಕೊಂಡ್ಬಂದೆ. ಗಡವ ಸಂಧಿ ಅಂತೀಯಾ ಮತ್ತೆ ಮೀಸೆ ತಿರ್ಗಿಸ್ಕೊಳ್ತಾ ಇದೀಯಾ? ಏನದು ಸಂಧಿ ಮಾಡೋರು ಮೀಸೆ ತಿರ್ಗಿಸ್ಕೊಳ್ತಾರ ಹಂಗೆ? ಅದಕ್ಕೆ ಹೋಗಿ ಸಂಧಿನೇ ಮಾಡ್ಕೊಂಡ್ಬಂದೆ. ಸರಿ ಹಾಗೆ ನಿಮ್ಮೆಲ್ಲರಿಗೂ ಸಂಧಿಯೇ ಆಗಬೇಕೆಂದರೆ ನಾನು ಕೌರವನ ಬಳಿ ಹೋಗಿ ಪ್ರಯತ್ನ ಪಡುತ್ತೆ. ಯಾರೋ ಎಲ್ಕೊಂಡೆ ಹೋಗ್ಬಿಟ್ಟಿದ್ದಾರೆ. ಚಕ್ರ ಕೊಟ್ಟು ಆಮೇಲೆ ಸುಮ್ಮನೆ ಸರ್ ಎಲ್ಲ ಒಟ್ಟಿಗೆ ಎಲ್ಲ ನಾಟಕ ಮಾಡ್ಬೇಕು ಅಂತ ಹೇಳಿದ್ರೆ ಜಗಳ ಆಲೋಚನೆ ಮಾಡ್ಬೇಕು. ಕಡೆ ಕಡೆ ಕೇಳಿ ಮತ್ತೆ ಒಂದಿರೋದು ಗದೆ ಗದೆ ಒಂದೇ ತಾನೆ. ದುರ್ಯೋಧನಿಗೆ ಅದೇ ಗದೆ, ಭೀಮನಿಗೂ ಅದೇ ಗದೆ, ಬೇರೆ ಬೇರೆ ಸೀನಲ್ಲಿ ಮಾಡ್ಕೊಂಡು ಇರಬೇಕು. ಅದಕ್ಕೆ ಜಗಳ ಆಡಬಾರ್ದು. ಅದೆಲ್ಲ ಆಯಕ್ಕಿಲ್ಲ. ಇವತ್ತು ಗದೆ ಬೇಕಂತಾರೆ, ಕತ್ತೆ ಬೇಕಂತಾರೆ, ಕೊಟ್ಬಿಡ್ತೀರಾ? ಅದೇ ಮತ್ತೆ ಹಿಡ್ಕೊಳ್ಳ ಜಗಳ ಆಡಬೇಕಪ್ಪ ನೀವು. ಸುಮ್ಮನೆ ಜಗಳ ಅದಕ್ಕೆ ನಾ ಬರ್ಕೊಂಡೆ ಈ ಎಫೆಕ್ಟ್ ನಮ್ಮನ್ನ ಹಾಕೊಂಡು ನಾಟಕ ಮಾಡಕ್ಕಾಗ್ತಿಲ್ಲ ಅಂತ. ಬಿಡ್ತೀನಿ ಇನ್ನೂ ಇದೆ ಬಿಡಿಸ್ತೀನಿ. ಹೌದಾ? ಆಯ್ತ್ರೆ ಇದ್ರಾಗ ನಮ್ದೇನಾದ್ರು ತಪ್ಪೈತೆ ಹೇಳ್ಬಿಡಿ, ಒಪ್ಕೋತೀನಿ. ತಪ್ಪು ತಪ್ಪು ನಿಂದಿಲ್ಲಪ್ಪ, ಯಾವುದು ತಪ್ಪಿಲ್ಲ. ತಪ್ಪಿರೋದು ನಂದು. ಯಾಕೆ ತಪ್ಪು ನಂದು ಅಂದರೆ ನಿಮಗೆಲ್ಲ ಹೇಳ್ಕೊಡಕ್ಕೆ ಬಂದೇ ಅಲ್ಲ. ಇಲ್ಲಿ ನಾಟಕ ಕನ್ನಡ ಸ್ವಲ್ಪ ಹೇಳ್ಕೊಡೋಣ ಅಂತ ಬಂದೇ ಅಲ್ಲ. ಅದು ನಂದು ತಪ್ಪು.
ಸಾಕಾಯ್ತು. ನಿಮ್ಮ ತಂಟೆನೂ ಬೇಡ, ನಿಮ್ಮ ಸಹವಾಸನೂ ಬೇಡ. ಈ ಊರಿಗೆ ಬಿಟ್ಟು ಹೋಗ್ಬಿಡ್ತೀನಿ ನಾನು. ನಾಟಕ ಬೇಡ, ಹೇಳಬೇಡ. ಸರಿ ಸರಿ, ನಾಟಕ ಮಾಡ್ಬೋದು, ಎಲ್ಲ ಮಾಡೋಣ. ಆದರೆ ಒಂದು ಹೇಳ್ಬಿಡ್ತೀನಿ ನಿಮಗೆ, ನೀವೆಲ್ಲ ಶಾಲೆಗೆ ಹೋಗ್ಬೇಕು. ಶಾಲೆಯಲ್ಲಿ ಕನ್ನಡ ಕಲಿಬೇಕು. ಕನ್ನಡ ಕಲಿತು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಒಗ್ಗಟ್ಟಿನಲ್ಲಿರಬೇಕು. ಜಗಳ ಆಡಬಾರ್ದು. ಈ ಹಳ್ಳಿ ಉದ್ಧಾರ ಆಗುತ್ತೆ, ನೀವು ಉದ್ಧಾರ ಆಗ್ತೀರಿ. ನೀವೆಲ್ಲ ಏನು ಹೇಳ್ತೀರಿ? ನೀವೆಲ್ಲ ಕನ್ನಡ ಮಾತಾಡಿ ಕನ್ನಡ ಉದ್ಧಾರ ಮಾಡ್ತೀರಾ? ನಮಸ್ಕಾರ, ಭಾಳ ಧನ್ಯವಾದಗಳು ತಮಗೆಲ್ಲ ನಾಟಕ ನೋಡೋದಕ್ಕೆ. ಈಗ ಪಾತ್ರ ಪರಿಚಯ ಮಾಡಿಸೋಣ. ನಾನು ಆನಂದ್, ಕೃಷ್ಣನ ಪಾತ್ರದಲ್ಲಿ. ಬನ್ನಿ, ಎಲ್ಲ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ಮೇಷ್ಟ್ರು ರಾಮ್ಭಟ್, ನಚಿಕೇತ್ ಬಸವ, ಕಾಂತರಾಜ್ ಧರ್ಮರಾಯ, ವಿಕ್ರಮ್ ಅರ್ಜುನ, ರತನ್ ಭೀಮಸೇನ, ಸೌಮ್ಯ ರುಕ್ಮಿಣಿ, ದುರ್ಯೋಧನನಾಗಿ ಸುರೇಶ್ ಕೃಷ್ಣ. ಇನ್ನೇನಿಲ್ಲ ಬಿಟ್ಬಿಟ್ಟಿದ್ದೇನೆ. ಪ್ರತೀಕ್ ತಬಲಾ ಪಾಪ ಇಲ್ಲಿ ದ ಓನ್ಲಿ ಮ್ಯೂಸಿಷಿಯನ್. ಬ್ಯಾಕ್ ಸ್ಟೇಜ್ ಪದ್ಮ, ಬನ್ನಿ ಬನ್ನಿ ಬನ್ನಿ. ಸ್ವಾತಿ, ಎಲ್ಲಿ ಸ್ವಾತಿ? ಈ ಸ್ಕ್ರಿಪ್ಟ್ನ ಒರಿಜಿನಲ್ ಆಗಿ ಎಡಿಟ್ ಮಾಡಿದ್ದು ಸ್ವಾತಿ. ಆ್ಯಂಡ್ ಡೈರೆಕ್ಷನ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಎಲ್ಲ ಇವರಿಲ್ಲರ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಸುರೇಶ್ ಆ್ಯಸ್ ಎ ಸೀನಿಯರ್ ಮೆಂಬರ್ ಆಫ್ ದ ಕನ್ನಡ ಕೂಟ ಭಾಳ ಹೆಲ್ಪ್ ಮಾಡೋದು. ರಾಮ್, ನೀವು ಅಷ್ಟೇ, ಬೈ ಹೋಸ್ಟಿಂಗ್ ದ ರಿಹರ್ಸಲ್ಸ್. ಕಾಂತರಾಜ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಾಟಕಗಳನ್ನ ಇನ್ನು ಮುಂದೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ಬೇಕು ಅದಕ್ಕೆ. ಸೊ ದಯವಿಟ್ಟು ಭಾಗವಹಿಸಿ. ಪ್ಲೀಸ್ ರೆಸ್ಪಾಂಡ್ ಟು ದ ಇಮೇಲ್ಸ್ ದಟ್ ವಿ ಸೆಂಡ್ ಔಟ್. ಸೊ ಇಟ್ ವುಡ್ ಬಿ ಮಚ್ ಬೆಟರ್ ಗೋಯಿಂಗ್ ಫಾರ್ವರ್ಡ್ ಅಂತ. ಥ್ಯಾಂಕ್ ಯು ವೆರಿ ಮಚ್.